press the bell icon on the YouTube app and never miss another update. Hi everyone. So in part 2, we discuss about the light chapter. So today in part 3, we are discussing about the human eye. Okay. So in the part 1 and part 2, we discuss about how the light rays are coming and they are reflecting and how images we are seeing through our eyes by using light. Is it? So today we will discuss about the human eye, structure of the human eye. So ನಮ್ಮ ಐಸ್ ನಮ್ಮ ಕಣ್ಗಳು ಎಷ್ಟು ನಮಗೆ ಉಪಯೋಗ ಆಗ್ತಾ ಇದೆ, ಸೊ ಅದ್ರ ಒಳಗಡೆ ಹೇಗೆ ಲೈಟ್ ಬಂದ್ಬಿಟ್ಟು ರಿಫ್ಲೆಕ್ಟ್ ಆಗಿ ನಮಗೆ ಇಮೇಜ್ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ದಿಸ್ ಈಸ್ ಎ ಸ್ಟ್ರಕ್ಚರ್ ಆಫ್ ಐ. This is a structure of eye. So mainly it is in spherical shape. Okay. So it consists of the following parts. So this is called as optic nerve, and this is iris. Then this one is lens. This is cornea and ciliary body. Okay. So these are the parts of the human eye. So humans' eyes are very important because the main sense of sight is also very important for us. So this is the structure of the eye. So it is a spherical in shape. This part is called as optic nerve, and this is iris, this is lens, and this is cornea, and this ciliary body. This is the structure of the eye. So now we can we will go through the one by one part. So what is the function of that part? Okay. So ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಏನು ಫಂಕ್ಷನ್ ಅನ್ನು ಮಾಡುತ್ತಾ ಯಾವ ಪಾರ್ಟ್ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಫಸ್ಟ್ ಅದರಲ್ಲಿ ಕಾರ್ನಿಯಾ. Okay. So this cornea is presenting here. See, you are seeing this one. This is a cornea. So it is located at the front of the eye. So first ನಮಗೆ ಕಾಣೋದೇ ಅದು ಕಾರ್ನಿಯಾ. ಓಕೆ. ಸೊ ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ವಿಂಡೋ. It is transparent window and that bulges outward and responsible for the amount of light which is reflecting. Okay. ಸೊ ಎಷ್ಟು ನಮಗೆ ಲೈಟ್ ಕಣ್ಣಿಗೆ ಬೀಳುತ್ತಲ್ಲ ಸೂರ್ಯನ ಕಿರಣಗಳು, ಸೊ ಅದೆಷ್ಟು ಒಳಗಡೆ ಹೋಗುತ್ತೆ ಅಥವಾ ಇನ್ನು ಉಳ್ಕಿದ್ದ ಎಲ್ಲ ಲೈಟ್ ರೇಸು ಒಳಗಡೆ ಎಂಟರ್ ಆಗಲ್ಲ. ಓಕೆ. ಕೆಲವೊಂದು ಲೈಟ್ ರೇಸ್ನ ರಿಫ್ಲೆಕ್ಟ್ ಮಾಡುತ್ತೆ. ಯಾವುದು? ಈ ಕಾರ್ನಿಯಾ. ಓಕೆ. ಸೊ ಇಟ್ ಈಸ್ ಇನ್ ಫ್ರಂಟ್ ಆಫ್ ದ ಐ. ಓಕೆ. ಫಸ್ಟ್ ಪಾರ್ಟ್ ನಮಗೆ ಕಾಣೋದೇ ಅದು ಕಾರ್ನಿಯಾ. ಓಕೆ. ಇಟ್ ಈಸ್ ಲೈಕ್ ಎ ವಿಂಡೋ, ಟ್ರಾನ್ಸ್ಪರೆಂಟ್ ವಿಂಡೋ. ಓಕೆ. ಟ್ರಾನ್ಸ್ಪರೆಂಟ್ ವಿಂಡೋ ಆ್ಯಂಡ್ ಇಟ್ ಬಲ್ಜಸ್ ಔಟ್ವರ್ಡ್. ಸೊ ಇಲ್ಲಿ ನೋಡಿ, ಈ ಡಯಾಗ್ರಾಮಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಹೊರಗಡೆ ಮುಖ ಮಾಡಿದೆ ಅಲ್ವಾ, ಸೊ ಅದನ್ನು ನಾವು ಇಟ್ ಬಲ್ಜಸ್ ಔಟ್ವರ್ಡ್ಸ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ದ ಅಮೌಂಟ್ ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ಆಫ್ ದ ಲೈಟ್ ದಟ್ ಎಂಟರ್ಸ್ ದ ಐ. ಸೊ ಯಾವಾಗ ನಮ್ಮ ಕಣ್ಣಿಗೆ ಅದು ಲೈಟ್ ರೇಸ್ ಬಂದು ಬೀಳುತ್ತೋ, ಸೊ ಆವಾಗ ಈ ಕಾರ್ನಿಯಾ ಏನು ಮಾಡುತ್ತೆ, ಎಷ್ಟು ಬೆಳಕನ್ನು ಒಳಗಡೆ ಹೋಗ್ಬೇಕು ಅಷ್ಟನ್ನು ಬಿಟ್ಬಿಟ್ಟು ಉಳಿದಿದ್ದನ್ನು ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಸೊ ದಿಸ್ ಕಾರ್ನಿಯಾ ರಿಫ್ಲೆಕ್ಟ್ಸ್ ದ ಲೈಟ್ ವಿಚ್ ಆರ್ ಎಂಟರಿಂಗ್ ಟು ದ ಐ. ಓಕೆ. ಸೊ ದೆನ್ ಆಫ್ಟರ್ ದ ಕಾರ್ನಿಯಾ, ಸೊ ವಿಚ್ ಪಾರ್ಟ್ ಇಸ್ ದೇ? ಬಿಹೈಂಡ್ ದ ಕಾರ್ನಿಯಾ ವಿ ಆರ್ ಸೀಯಿಂಗ್ ದ ಇರಿಸ್. ಓಕೆ. ಸೊ ದಿ ಇರಿಸ್ is a which is responsible for the coloring of the eye. ಸೊ ಹೇಗೆ ಅಂತಂದರೆ, ಸೊ ಇರಿಸ್ ಏನು ಮಾಡುತ್ತೆ ಅಂತಂದರೆ, ಸೊ ನಮ್ಮ ಕಣ್ಣಲ್ಲಿ ನೀವು ನೋಡ್ತೀರಾ ಗುಡ್ಡೆ ಥರ ಈ ರೀತಿ ಸರ್ಕಲ್ ಇದೆ ಸೆಂಟರ್ ಅಲ್ವಾ. ಸೊ ಅದ್ರ ಒಳಗಡೆ ಮತ್ತೊಂದು ಸ್ಮಾಲ್ ಸರ್ಕಲ್ ಥರ ಕಾಣುತ್ತೆ. ಸೊ ಕೆಲವೊಬ್ಬರಿಗೆ ಈ ಔಟರ್ ಸರ್ಫೇಸ್ ಏನಿದೆ ಅದು ಬ್ರೌನ್ ಆಗಿರುತ್ತೆ ಅಲ್ವಾ, ಕೆಲವರಿಗೆ ಪಿಂಕ್ ಇರುತ್ತೆ, ಕೆಲವರಿಗೆ ಗ್ರೀನ್ ಇರುತ್ತೆ ಅಲ್ವಾ, ಕೆಲವರಿಗೆ ಬ್ಲೂ ಕಾಣುತ್ತೆ. ಇಸ್ ಇಟ್? ಸೊ ದಿಸ್ ಕಲರಿಂಗ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇರೇಸ್. ಸೊ ನಮ್ಮ ಒಳಗಡೆ ಕಣ್ಗುಡ್ಡೆ ಅಂತ ನಾವೇನು ಕರಿತೀವಲ್ಲ, ಸೊ ಆ ಕಲರು ಯಾವುದರಿಂದ ಕಲರಿಂಗ್ ಯಾವ್ದು ಕೊಡುತ್ತೆ? ಇರೇಸ್.
ಓಕೆ. ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್, ರೇರ್ಲಿ, ಓಕೆ, ನಾಟ್ ಫಾರ್ ಆಲ್. ಸೊ ಎಲ್ಲರಿಗೂ ಏನಿರುತ್ತೆ, ಸ್ವಲ್ಪ ಬ್ರೌನ್ ಬ್ಲ್ಯಾಕ್ ಮಿಕ್ಸ್ ಇರುತ್ತೆ ಅಲ್ವಾ. ಸೊ ಬ್ರೌನ್ ಕಲರ್ ಇರುತ್ತೆ. ನೀವು ನೋಡಿರ್ತೀರ, ಕೆಲವೊಬ್ಬರಿಗೆ ಗ್ರೀನು, ಕೆಲವೊಬ್ಬರಿಗೆ ಬ್ಲೂ ಅಂತ, ಕ್ಯಾಟ್ ಐಸ್ ಅಂತ ಕರಿತೀವಿ ಕೆಲವೊಬ್ಬರಿಗೆ ಅಲ್ವಾ. ಸೊ ಈ ರೀತಿ ಕಲರ್ ಡಿಫರ್ ಆಗೋದು ಯಾವುದರಿಂದ, ಇರಿಸಿಂದ. ಓಕೆ. ಇಟ್ ಮೇನ್ಲಿ ಗಿವ್ಸ್ ದ ಕಲರ್ ಆಫ್ ದಟ್ ಅವರ್ ಐ ಪಾರ್ಟ್. ಓಕೆ, ಯಾವ ರೀತಿ ಕಲರ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ದ ಕಲರ್ ಆಫ್ ಅವರ್ ಐಸ್ ಡಿಪೆಂಡ್ ಅಪಾನ್ ದ iris. Mainly it gives color of our eye depend upon the iris. Okay. Next, inside that iris we are seeing that small hole. So this one is called as the pupil. What is one? Pupil. Okay. So what is this pupil? So it is a circular shape that located at the center of the iris. So it is in the circular shape, it is in the middle of the iris. So iris ಮಧ್ಯದಲ್ಲಿ ಹೋಲ್ ತರ ಸರ್ಕಲ್ ಶೇಪ್ ಅಲ್ಲಿ ಇದಾರೆ, ಅದನ್ನ ನಾವು ಪ್ಯೂಪಿಲ್ ಅಂತ ಕರಿತೀವಿ. ಓಕೆ. ಹಾಗಾದ್ರೆ ಈ ಪ್ಯೂಪಿಲ್ ಏನ್ ಮಾಡುತ್ತೆ, ಇಟ್ ವಿಲ್ ಡಿಸೈಡ್ ದ ಅಮೌಂಟ್ ಆಫ್ ದ ಲೈಟ್ ವಿಚ್ ಎಂಟರ್ಸ್ ಇನ್ ಟು ಅವರ್ ಐಸ್. ಈ ಇರಿಸ್ ಮತ್ತೆ ಪ್ಯೂಪಿಲ್ ಒಂದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ. ಓಕೆ. ಸೊ ಇವೆರಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಳುತ್ತೆ. ಏನು ಮಾಡ್ಕೊಳುತ್ತೆ ನೋಡೋಣ. ಸೊ ಫಸ್ಟು ಇವೆರಡು ನಮಗೆ ಎಷ್ಟು ಅಮೌಂಟ್ ಆಫ್ ಲೈಟ್ ಒಳಗಡೆ ಎಂಟರ್ ಆಗುತ್ತೆ ಅನ್ನೋದನ್ನ ಇವೆರಡು ಡಿಸೈಡ್ ಮಾಡುತ್ತೆ. ಸೊ ನಾನು ಹೇಳಿದೆ ಫಸ್ಟು ಕಾರ್ನಿಯಾ. ಸೊ ಅದನ್ನು ಬೇಕಾದಷ್ಟು ಲೈಟರ್ಸನ್ನು ಮಾತ್ರ ಒಳಗಡೆ ಹೋಗುತ್ತೆ, ಉಳಿದಿದ್ದೆಲ್ಲ ಏನಾಗುತ್ತೆ ಕಾರ್ನಿಯಾ ಮುಖಾಂತರ ರಿಫ್ಲೆಕ್ಟ್ ಆಗೋಗುತ್ತೆ. ಸೊ ಅದೇ ರೀತಿ ಇಲ್ಲಿ ಇರಿಸ್ ಮತ್ತು ಪ್ಯೂಪಿಲ್ ಏನು ಮಾಡುತ್ತೆ, ಎಷ್ಟು ಅಮೌಂಟ್ ಆಫ್ ಲೈಟ್ ಎಂಟರ್ ಆಗಬೇಕು, ಸೊ ಅದನ್ನು ಇವೆರಡು ಅಡ್ಜಸ್ಟ್ ಅಂದರೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಅಮೌಂಟ್ ಆಫ್ ಲೈಟ್ ನಮ್ಮ ಕಣ್ಣು ಒಳಗಡೆ ಹೋಗ್ತಾ ಇದೆ ಅನ್ನೋದು ಇರಿಸ್ ಮತ್ತು ಪ್ಯೂಪಿಲ್ ಇವೆರಡರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾದರೆ ಇದು ಅಡ್ಜಸ್ಟಬಲ್. ದಿಸ್ ಪ್ಯೂಪಿಲ್ ಇನ್ ವಿಚ್ ಇಸ್ ಸರ್ಕ್ಯುಲರ್ ಇನ್ ಶೇಪ್, ದಿಸ್ ಇಸ್ ಅಡ್ಜಸ್ಟಬಲ್ ಮೀನ್ಸ್, ಫಾರ್ ಎಕ್ಸಾಂಪಲ್, ಸೊ ವಿ ಆರ್ ಇನ್ ಅ ಬ್ರೈಟ್, ಸೊ ಯಾವಾಗ ನಮಗೆ ತುಂಬ ಬೆಳಕಿದೆ, ಓಕೆ, ಆ ಟೈಮಲ್ಲಿ ಸೊ ಈ ಪ್ಯೂಪಿಲ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ಸ್ಮಾಲ್. ಓಕೆನಾ. ಅವಾಗ ಈ ರೀತಿ ಪ್ಯೂಪಿಲ್ ಇದೆ ಅಲ್ಲ, ಸೊ ಅವಾಗ ಏನಾಗುತ್ತೆ, ಸ್ಮಾಲ್ ಆಗುತ್ತೆ ಪ್ಯೂಪಿಲ್. ಓಕೆ. ಸೊ ನೆಕ್ಸ್ಟ್ ಅದೇ ರೀತಿ ನಾವು ಡಾರ್ಕ್ ರೂಮ್ ಅಂದರೆ ಸ್ವಲ್ಪ ಲೈಟ್ ಕಾಣುತ್ತೆ, ತುಂಬ ಕತ್ಲಿರುತ್ತೆ, ಎಲ್ಲೋ ಒಂದು ಚೂರು ನಮಗೆ ಬೆಳಕು ಕಾಣ್ತಾ ಇದೆ, ಸೊ ಅವಾಗ ಏನಾಗುತ್ತೆ, ಈ ಪ್ಯೂಪಿಲ್ ದೊಡ್ಡದಾಗುತ್ತೆ. ಓಕೆ. ಸೊ ವೆನ್ ಇಟ್ ಈಸ್, ಸೊ ಪ್ಯೂಪಿಲ್ ಬಿಕಮ್ಸ್ ಸ್ಮಾಲ್ ಇನ್ ಬ್ರೈಟ್ ಲೈಟ್. ಓಕೆ. ಸೊ ಬ್ರೈಟ್ ಲೈಟಲ್ಲಿ ಏನಾಗುತ್ತೆ, ಈ ಪ್ಯೂಪಿಲು ಸ್ಮಾಲ್ ಆಗುತ್ತೆ. ದೆನ್ ಇನ್ ದ ಡಿಮ್ ಲೈಟ್, ಇಟ್ ವಿಲ್ ಬಿಕಮ್ ಲಾರ್ಜ್, ಸೈಜು ವೇರಿ ಆಗುತ್ತೆ. ಸೊ ಯಾಕೆ ಅಂತಂದರೆ ನಾವು ತುಂಬ ಲೈಟ್ ಎಲ್ಲ ಕಡೆನೂ ಬೆಳಕಿದ್ದಾಗ ನಮಗೆ ಏನಾಗುತ್ತೆ, ಎಲ್ಲ ಕ್ಲೀನಾಗಿ ಕಾಣುತ್ತೆ ಅಲ್ವಾ. ಸೊ ನಾವು ಆದಷ್ಟು ಫುಲ್ ಡೀಪಾಗಿ ನಾವು ಅಬ್ಸರ್ವ್ ಮಾಡಿ ನೋಡೋ ಅಂಥ ಅವಶ್ಯಕತೆ ಇರೋದಿಲ್ಲ ಅಲ್ವಾ. ಸೊ ನಮಗೆಲ್ಲ ಕಾಣ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಸ್ಮಾಲ್ ಆಗುತ್ತೆ ಪ್ಯೂಪಿಲು. ಸೊ ನಾವು ಯಾವಾಗ ಡಿಮ್ ಲೈಟ್ ಅಂದರೆ ತುಂಬ ಡಾರ್ಕ್ ರೂಮಲ್ಲಿ ನಾವು ಎಂಟರ್ ಆಗ್ತೀವಲ್ಲ, ಸೊ ಅವಾಗ ಏನಾಗುತ್ತೆ, ದೊಡ್ಡದಾಗೆ ಕಾಣುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಗೆ ಕೊಡ್ಬೋದು ಅಂದರೆ, ನೀವು ಡಾಕ್ಟರ್ ಹತ್ರ ಹೋದಾಗ ಏನು ಮಾಡ್ತಾರೆ, ಟಾರ್ಚ್, ಕೆಲವೊಂದ್ಸತಿ ಕಣ್ಣಿಗೆ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಟಾರ್ಚ್ ಹಾಕಿಬಿಟ್ಟು ಚೆಕ್ ಮಾಡ್ತಾರೆ ಅಲ್ವಾ. ಸೊ ಅವಾಗ ನೀವು ಅಬ್ಸರ್ವ್ ಮಾಡ್ಬೋದು, ನಾರ್ಮಲ್ ಆಗಿ ದೂರದಿಂದ ನೋಡಿದ್ರೆ, ಟಾರ್ಚ್ ಇಟ್ಬಿಟ್ಟು ನೋಡಿದ್ರೆ ಹೇಗೆ ಕಾಣುತ್ತೆ ಪ್ಯೂಪಿಲು, ಅದೇ ರೀತಿ ನಾವು ಕಣ್ಣನ್ನು ಅಗಲ ಮಾಡಿಬಿಟ್ಟು ನಾವು ಟಾರ್ಚನ್ನು ಬಿಟ್ಟರೆ ಪ್ಯೂಪಿಲು ದೊಡ್ಡದಾಗಿ ಕಾಣುತ್ತೆ. ಓಕೆ. ಇಟ್ ಈಸ್ ಡ್ಯೂ ಟು ದ ಬ್ರೈಟ್ ಲೈಟ್ ಆ್ಯಂಡ್ ಡಿಮ್ ಲೈಟ್. ಸೊ ಇಟ್ ಈಸ್ ದಿಸ್ ಪ್ಯೂಪಿಲ್ ಈಸ್ ಎ adjustable. Okay, adjustable circular shape which is locating in the middle of the iris. Okay, so the both will give us the this iris give us the color of our eye. The color of our eye depend upon the iris and the images we are seeing. So that pupil will become large and small due to the bright light and dim light. ಓಕೆ. ಸೊ ಇವೆರಡು ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ. ಸೊ ಎಷ್ಟು ಅಮೌಂಟ್ ಆಫ್ ಲೈಟ್ ನಮ್ಮ ಕಣ್ಣೊಳಗೆ ಬರುತ್ತೆ ಅನ್ನೋದು ಇವೆರಡರ ಮೇಲೆ ಡಿಪೆಂಡ್ ಇರುತ್ತೆ, ಇರಿಸ್ ಆ್ಯಂಡ್ ಪ್ಯೂಪಿಲ್. ಓಕೆ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಯಾವ ಪಾರ್ಟಿಗೆ ಹೋಗೋಣ, ಇರಿಸ್ ಮತ್ತು ಪ್ಯೂಪಿಲ್ ನೆಕ್ಸ್ಟ್ ಬಿಹೈಂಡ್ ಏನಿದೆ, ಲೆನ್ಸ್ ಇದೆ. ಓಕೆ. ಸೊ ಕಾರ್ನಿಯಾ ಆಯಿತು, ಇರಿಸ್ ಆಯಿತು, ನೆಕ್ಸ್ಟ್ ಏನಿದೆ, ಲೆನ್ಸ್. ಓಕೆ. ಓಕೆ, ಹಾಗಾದರೆ ಈ ಲೆನ್ಸ್ ಏನು ಮಾಡುತ್ತೆ,
ಸೊ ನೀವು ಕೇಳಿರ್ತೀರ ಲೆನ್ಸ್ ಅನ್ನೋ ವರ್ಡು ಎಲ್ಲಿ. ಸೊ ನೀವು ಸ್ಪೆಕ್ಸ್ ಯೂಸ್ ಮಾಡ್ತಿರೋರಾದ್ರೆ ಗೊತ್ತಿರುತ್ತೆ ಇಷ್ಟು ಲೆನ್ಸ್ ಇದೆ ಅಂತ ಅಂದ್ಬಿಟ್ಟು ಅಲ್ವಾ, ಅಥವಾ ಗ್ಲಾಸಸ್ ಇಷ್ಟು ಲೆನ್ಸ್ ಇದೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ಕಣ್ಣಲ್ಲಿ ಲೆನ್ಸ್ ಇದೆ. ಸೊ ಇಟ್ ಈಸ್ ಲೈಕ್ ಎ ಬೈಕಾನ್ವೆಕ್ಸ್ ಶೇಪ್. ಎರಡೂ ಕಡೆನೂ ಈ ರೀತಿ ಹುಬ್ಬಿರೋದ್ರಿಂದ ನಾವು ಅದನ್ನು ಏನಂತ ಕರಿತೀವಿ, ಬೈಕಾನ್ವೆಕ್ಸ್ ಶೇಪ್. ಬೋತ್ ಸೈಡ್ ಇಟ್ ಈಸ್ ಶೋಯಿಂಗ್ ಅಪ್ವರ್ಡ್ ಡೈರೆಕ್ಷನ್. ಓಕೆ, ಹೊರಗಡೆ ಈ ರೀತಿ ಉಪ್ಕೊಂಡಿದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಲೆನ್ಸನ್ನು ಬೈಕಾನ್ವೆಕ್ಸ್ ಶೇಪಲ್ಲಿ ಇದೆ ಅಂತ ಹೇಳ್ತೀವಿ. ಹಾಗಾದರೆ ಇದು ಏನು ಮಾಡುತ್ತೆ, ಸೊ ಇದ್ರ ಜೊತೆಗೆ ಇನ್ನೊಂದು ಪಾರ್ಟ್ ಇದೆ, ಸಿಲಿಯರಿ ಬಾಡಿ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿ ಇದು ಎರಡೂ ಒಂದೇ ಹತ್ರ ಇದೆ, ಸಿಮಿಲರ್ ಅಲ್ವಾ. ಸೊ ಎರಡು. ಸೊ ಈ ಸಿಲಿಯರಿ ಬಾಡಿ ಏನು ಮಾಡುತ್ತೆ, ಈ ಲೆನ್ಸನ್ನು ರೆಗ್ಯುಲೇಟ್ ಮಾಡುತ್ತೆ. ಸಿಲಿಯರಿ ಬಾಡಿ ವಿಲ್ ರೆಗ್ಯುಲೇಟ್ಸ್ ದ ಲೆನ್ಸ್. ಇಲ್ಲಿ ಹೇಗೆ ನಾವು ಪೀಪಲ್ ಅಡ್ಜಸ್ಟ್ಮೆಂಟ್ ನೋಡ್ತೀವಿ, ಇಲ್ಲಿ ಕೂಡ ಅದೇ ರೀತಿ ಲೆನ್ಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಸೊ ಇಟ್ ವಿಲ್ ಆಕ್ಟ್ಸ್ ಬೈ ಸಿಲಿಯರಿ ಬಾಡಿ. ಸಿಲಿಯರಿ ಬಾಡಿಯಿಂದ ಆ ಲೆನ್ಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ನೋಡ್ತೀವಿ, ಹತ್ತಿರದಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವು ಕಣ್ಣಲ್ಲಿ ನೋಡ್ಬೋದು ಅಲ್ವಾ. ಸೊ ಯಾರಿಗೋ ಆ ರೀತಿ ದೂರದಲ್ಲಿರೋದು ಕಾಣಲ್ಲ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಕಣ್ಣಲ್ಲಿ ಅಂತಂದರೆ ನಾವು ಹತ್ತಿರದಲ್ಲಿರೋ ಅಂಥ ವಸ್ತುನೂ ನೋಡ್ಬೋದು, ದೂರದಲ್ಲಿರೋ ಅಂಥ ವಸ್ತು ಕೂಡ ನೋಡ್ಬೋದು. ಹಾಗಾದರೆ ಸೊ ಇದೇನು ಮಾಡುತ್ತೆ ಅಂತಂದರೆ, ಸೊ ಥಿಕ್ನೆಸ್ ಆ್ಯಂಡ್ thickness of the size of the lens is depend upon the objects we are seeing. ಓಕೆ, ಹತ್ತಿರದಲ್ಲಿದ್ದಾಗ ಬೇರೆ ಥರ ಆಗುತ್ತೆ, ತುಂಬ ದೂರ ಇದ್ದಾಗ ಏನಾಗುತ್ತೆ, ನಮಗೆ ಲೆನ್ಸು ಥಿಕ್ನೆಸ್ಸು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಹೇಗೆ ಅಂತಂದರೆ ದ ಸೈಜ್ ಆ್ಯಂಡ್ ಥಿಕ್ನೆಸ್ ಆಫ್ ದ ಲೆನ್ಸ್ ಚೇಂಜ್ ಯಾಸ್ ಪರ್ ದ ಡಿಸ್ಟೆನ್ಸ್ ಆಫ್ ಎನ್ ಆಬ್ಜೆಕ್ಟ್ ಬೈ ಸಿಲರಿ ಮಸಲ್ಸ್. ಓಕೆ, ದೂರದಲ್ಲಿದ್ದರೆ ಲೆನ್ಸ್ ಯಾವ ರೀತಿ ನಮಗೆ ಇರಬೇಕು, ಹೇಗೆ ಕನ್ವರ್ಟ್ ಆಗಬೇಕು ಅದು, ಅದೇ ರೀತಿ ಹತ್ತಿರದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ಸ್ನ ನಾವು ನೋಡಬೇಕಾದ್ರೆ ಹೇಗೆ ಲೆನ್ಸ್ ಶೇಪ್ ಇರಬೇಕು, ಥಿನ್ ಇರಬೇಕಾ ಅಥವಾ ಥಿಕ್ ಇರಬೇಕಾ, ಸೈಜ್ ತುಂಬ ದೊಡ್ಡದಿರಬೇಕಾ, ಸಣ್ಣದಾಗಬೇಕಾ. ಸೊ ಇದನ್ನೆಲ್ಲ ಯಾವುದು ಡಿಪೆಂಡ್ ಮಾಡುತ್ತೆ, ಯಾವುದು ಕಂಟ್ರೋಲ್ ಮಾಡುತ್ತೆ, ಸಿಲಿಯರಿ ಮಸಲ್ಸ್. ಓಕೆ, ಸೊ ದಿಸ್ ಸಿಲಿಯರಿ ಮಸಲ್ಸ್ will regulate the lens. The thickness and the size of the lens depend upon the objects we are seeing. Okay, if we are seeing near objects, it will adjust, okay, by ciliary muscles. So then we are seeing the far objects means it will also get adjust by ciliary muscles. Like this, lens will adjust to the lens will adjust to the size. We are seeing the objects far or near distance. Okay, it will depend upon the distance of the objects between our eye and the object. This lens will adjusted. Okay, so ನಮಗೆ ಹೇಗೆ ನಾವು ಯಾವ ರೀತಿ ವಸ್ತುಗಳನ್ನ ನೋಡ್ತಾ ಇದೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಲೆನ್ಸ್ನ ವರ್ಕ್ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಯಾವುದು, ರೆಟಿನಾ. ಓಕೆ, ಸೊ ದಿಸ್ ಈಸ್ ಕಾಲ್ಡ್, ಈ ರೆಟಿನಾ ಅನ್ನೋದಿದೆಯಲ್ಲ, ಸೊ ಇಲ್ಲಿ ಬರುತ್ತೆ ರೆಟಿನಾ. ಸೊ ಇಲ್ಲಿ ಸಣ್ಣದೊಂದು ಇದು ಇರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, ರೆಟಿನಾ ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಅವರ್ ಐ. ಮೀನ್ಸ್ ಇಲ್ಲಿಂದ ನಾವು ಲೈಟ್ ಬಂದ್ಬಿಟ್ಟು ಫಸ್ಟು ಕಾರ್ನಿಯಾಗೆ ಎಂಟರ್ ಆಗುತ್ತೆ. ಸೊ ಅದ್ರ ಮುಖಾಂತರ ರೆಟಿನಾಗೆ ಬಂದು ಬಿದ್ದಾಗ ಮಾತ್ರ ನಮಗೆ ಇಮೇಜ್ ಕಾಣುತ್ತೆ. ಓಕೆನಾ, ಡೈರೆಕ್ಟಾಗಿ ನಮಗೆ ಇಲ್ಲೇ ಇಮೇಜ್ ಗೊತ್ತಾಗೋದಿಲ್ಲ. ಓಕೆ, ಸೊ ಫಸ್ಟ್ ದ ಲೈಟ್ ರೇಸ್ ವಿಲ್ ಎಂಟರ್ಸ್ ಥ್ರೂ ದ ಕಾರ್ನಿಯಾ, ದೆನ್ ಇಟ್ ವಿಲ್ ಎಂಟರ್ಸ್ ಟು ದ iris and pupil, it will adjusted. Okay, then it will enters to the lens, and this also will adjust to the, as we are seeing the object which is near or it may be far. Okay, then it will passes and it will strikes on the retina. Okay, here after reaching this retina we can see the image. Okay, until that we cannot see the image. So now ಹೇಗೆ ನಾವು ದಿನ ನಾವು ನೋಡ್ತಾ ಇದ್ದೀವಿ, ಸೊ ಈಗ ಗೊತ್ತಾದ ತಕ್ಷಣ ನಾವು ಇಲ್ಲಿ ನಮ್ಮ ಮುಂದೆ ಕ್ಯಾಮ್ರಾ ಇದೆ ಅಥವಾ ಬುಕ್ ಇದೆ, ನಮ್ಮ ಮುಂದೆ ಈ ಚಾಪೀಸ್ ಇದೆ ಅಂತಂದರೆ ಸೊ ನಾವು ಇದನ್ನು ಡೈರೆಕ್ಟಾಗಿ ನೋಡಿ ಹೇಳ್ತೀವಿ ದಿಸ್ ಇಸ್ ಚಾಪೀಸ್ ಅಂತ. ಆದರೆ ಬಟ್ ಇದನ್ನು ಹೇಳೋಕ್ಕಿಂತ ಮುಂಚೆ ಸೊ ಎಷ್ಟು ಪ್ರೊಸೆಸ್ ಆಗುತ್ತೆ ವಿತಿನ್ ಅ ಸೆಕೆಂಡ್ ಅಲ್ವಾ. ಸೊ ಎಷ್ಟು ಬೇಗ ಇದರಿಂದ ಎಲ್ಲ ಎಂಟರ್ ಆಗಿ ಇಲ್ಲ ಆಗ್ಬಿಟ್ಟು ನಮ್ಮ ಬ್ರೈನಿಗೆ ಎಷ್ಟು ಬೇಗ ಮೆಸೇಜ್ ಹೋಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಓಕೆನಾ, ಸೊ ಫಸ್ಟ್ ಇಲ್ಲಿ ರೆಟಿನಾಗೆ ಬರುತ್ತೆ.
ಸೊ ರೆಟಿನಾಗೆ ಬಂದು ಸ್ಟ್ರೈಕ್ ಆದಮೇಲೆ ನಮಗೆ ಇಮೇಜು ಕಾಣುತ್ತೆ. ಹಾಗಾದರೆ ಇದನ್ನು ನಾವು ಸ್ಕ್ರೀನ್ ಅಂತ ಕರಿತೀವಿ. ದ ಸ್ಕ್ರೀನ್ ಆಫ್ ಐ ಈಸ್ ರೆಫರ್ಡ್ ಟು ಆಸ್ ದ ರೆಟಿನಾ ಬಿಕಾಸ್ ಸೊ ನಾವು ಹೇಗೆ ಟಿ ವಿಯಲ್ಲಿ ನೋಡಿದಾಗ ನಮಗೆ ಸ್ಕ್ರೀನ್ ಮೇಲೆ ಪಿಕ್ಚರ್ಸ್ ಕಾಣುತ್ತೆ, ಸೊ ಅದೇ ರೀತಿ ಇಲ್ಲಿ ರೆಟಿನಾ ಏನಾಗುತ್ತೆ, ಸ್ಕ್ರೀನ್ ಥರ ಆ್ಯಕ್ಟ್ ಮಾಡುತ್ತೆ. ಸೊ ದ ಸ್ಕ್ರೀನ್ ಆಫ್ ದ ಐ ಈಸ್ ರೆಫರ್ಡ್ ಟು ಆಸ್ ರೆಟಿನಾ ಬಿಕಾಸ್ ದ ಲೈಟ್ ರೇ ಕಮ್ಸ್ ಥ್ರೂ ದ ಪ್ಯೂಪಿಲ್ ಆ್ಯಂಡ್ passes through the lens and converges on a screen called retina. ನಾನು ಹೇಳಿದ್ನಲ್ವಾ, so first the light rays passes through the cornea, by passing then it will passes to iris and pupil, it will passes through the pupil and then it will enters to the lens, then it reaches to the retina. So this retina we will call as the screen. It acts as a screen in the eye part. Okay, so after reaching the retina what will happen? So after reaching retina this optic nerves are there. So ಇಲ್ಲಿ optic nerve ಅಂತ ಇದೆಲ್ಲ, ಸೊ nerve ಅಂತಂದರೆ ತುಂಬ ನರಗಳು ಅಲ್ವಾ. ಸೊ ಈ ನರಗಳು ಆಪ್ಟಿಕಲ್ ನರ್ವ್ ಏನು ಮಾಡುತ್ತೆ, ಈ ಆಪ್ಟಿಕಲ್ ನರ್ವು ಸೊ ಇಲ್ಲಿಂದ ಬರ್ತಕ್ಕಂಥ ಇಲ್ಲಿ ಇಮೇಜ್ ಬಂದಿರುತ್ತೆ ಅಲ್ವಾ, ಸೊ ಇದೇನು ಅಂತ ಅಂದ್ಬಿಟ್ಟು ಈ ಸಿಗ್ನಲ್ ಕಳಿಸುತ್ತೆ ಆಪ್ಟಿಕಲ್ ನರ್ವ್ ಮುಖಾಂತರ. ರೆಟಿನಾ ಸಿಗ್ನಲ್ ಕಳಿಸುತ್ತೆ ಎಲ್ಲಿಗೆ, ಬ್ರೈನಿಗೆ. ಓಕೆ, ಸೊ ದೆನ್ ವಿ ವಿಲ್ ಕಮ್ ಟು ನೋ ಅಬೌಟ್ ವಾಟ್ ಈಸ್ ದಟ್ ಆಬ್ಜೆಕ್ಟ್. Understand? So this retina will send the message through the optic nerve or it may be signal to the brain. It will carry the messages or signal or the to the brain sent by retina. Then only we can say that, oh, this is a chalk base, so we are seeing the book, we are seeing the board. Okay, like this, these all the parts are very very important in the ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಐ. ಸೊ ನಾವು ನೋಡಿದ ತಕ್ಷಣ ನಮಗೆ ಇಮೇಜ್ ಕಾಣುತ್ತೆ, ಬಟ್ ಇಲ್ಲಿ ನೋಡಿ ಎಷ್ಟು ಪ್ರೋಸೆಸ್ ಆಗಬೇಕು, ಎಷ್ಟು ಪಾರ್ಟ್ಸ್ ನಮ್ಮ ಐಯಲ್ಲಿ ಇನ್ವಾಲ್ವ್ ಆಗುತ್ತೆ ನಮಗೆ ಇಮೇಜ್ ಕಾಣಬೇಕು ಅಂತ ಅಂದರೆ. ಓಕೆನಾ, ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಐ. ಸೊ ಫಸ್ಟ್ ವಿ ಡಿಸ್ಕಸ್ ದ ಕಾರ್ನಿಯಾ. ಸೊ ಕಾರ್ನಿಯಾ ಏನು ಮಾಡುತ್ತೆ, so it is a spherical shape, it is present in the front of the eye, it is like a window, bulged window ಅಲ್ವಾ. ಸೊ ಎಷ್ಟು ಲೈಟ್ ಬೇಕು ಅಷ್ಟನ್ನು ಮಾತ್ರ ಎಂಟರ್ ಮಾಡಿಕೊಂಡು ಉಳಿದಿದ್ದ ಲೈಟನ್ನೆಲ್ಲ ರಿಫ್ಲೆಕ್ಟ್ ಮಾಡುತ್ತೆ. ದಿಸ್ ಈಸ್ ದ ವರ್ಕ್ ಆಫ್ ದ ಕಾರ್ನಿಯಾ. ದೆನ್ iris. So the color of our eye is depend upon the iris. So the color of our eye differs from one person, so it is very rare. So rarely we can see the pink, green, blue, but all commonly we can see the brown. Okay, so in that iris, so in the center of the iris we have a small hole, circular shaped hole, that is called as the pupil. So this pupil, what it will do means this iris and pupil both will depend upon both will take the amount of light which want to enter the eye. So which amount what of the amount of light will enters the light of our eye through our eye is depend upon the iris and pupil. So this pupil is adjustable. Okay, how means, so in the bright light the size of the pupil will becomes small, and then in the dim lights the pupil size becomes large. Then next part, so after the light rays will passes through cornea and then passes through pupil, then it enters to the lens. So this lens is regulated by the ciliary body. So this also it is adjustable one, because so this ciliary muscles will regulate the lens. So when it is depend upon the thickness and size of the lens is depend upon the objects of the distance of the objects. It may be far or it may be near. So distance of an object, it is depend upon the distance of an object. So the lens, which shape it is, biconvex shape. Okay, so it is like this, the lens is like this, so that's why for that shape we will call it as biconvex shape. Okay, so ಈ ciliary muscles ಈ lens ಅನ್ನ regulate ಮಾಡುತ್ತೆ. So after passing through the lens, the light reaches to the retina. Okay, so this retina, what will do, this at last after striking at the retina we will get the image. Okay, so this retina will it acts as a screen for our eye. So this retina sends the signal or message through the optic nerve to the brain. So this contains this optic nerve, many thousands of nerves. Okay, so idu
ಇಲ್ಲಿನ ನರಗಳು ನಮಗೆ ಬ್ರೈನಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಇಟ್ ವಿಲ್ ಸೆಂಡ್ ದ ಸಿಗ್ನಲ್ಸ್ ಟು ದ ಬ್ರೈನ್ ಥ್ರೂ ದ ಆಪ್ಟಿಕ್ ನರ್ವ್. ಸೊ ದೆನ್ ಓನ್ಲಿ ವಿ ಕಮ್ ಟು ನೋ ಅಬೌಟ್ ವಾಟ್ ಈಸ್ ದಟ್ ಆಬ್ಜೆಕ್ಟ್ ವಿ ಆರ್ ಸೀಯಿಂಗ್. I think you all understood. So next, so in this only, in the retina, so there are two nerve cells. Okay, there are two nerve cells. The first one is cone and rods. Okay, in the retina, two nerve cells are there. First one is cone and another one is rods. So then what does this cone will do means, so it will bright light and sense the color. So it will only response for the bright color and it will sense the color. ಬ್ರೈಟ್ ಲೈಟ್ ಇದ್ದಾಗ ಮತ್ತು ಕಲರ್ಸ್ ಇದ್ದಾಗ ಮಾತ್ರ ಸೊ ಇಟ್ ವಿಲ್ ಗಿವ್ ರೆಸ್ಪಾನ್ಸ್. ಬಟ್ ರಾಡ್ಸ್, ಸೊ ವಾಟ್ ಇಸ್ ದಿಸ್ ರಾಡ್ಸ್? ಸೊ ಈ ರೆಟಿನಾ ಒಳಗಡೆ ಈ ರೀತಿಯಾದಂಥ ಎರಡು ಇರುತ್ತೆ, ಎರಡು ಸೆಲ್ಸನ್ನು ನಾವು ನೋಡ್ತೀವಿ. ಓಕೆನಾ? ಸೊ ಹಾಗಾದರೆ ದೀಸ್ ರಾಡ್ಸ್ ಆರ್ ಸೆನ್ಸಿಟಿವ್ ಟು ದ ಡಿಮ್ ಲೈಟ್. ದೀಸ್ ಆರ್ ಸೆನ್ಸಿಟಿವ್ ಟು ದ ಡಿಮ್ ಲೈಟ್. Okay, so bright this cone will sense for the bright color and sense for the color, but rods are sensitive to sensitive the dim light, senses the sensitive the dim light. Okay, so these two are very very important. So because when bright color will come, so it will sense. On that time the rods will not respond. Okay, when the dim lights are there, these rods will respond. This cone will do not give the response. Okay, like that. So in the lenses, how we are seeing the objects. If the far objects we are seeing means it will adjust it, and dim for the near objects it will adjust it. Like that only here cone will sense for the bright color and the rods will sense for the dim light. Okay, so in this also, so another point is there, blind spot. Okay, so what it is, the blind spot means it is a small shape, so where the optic nerve and retina meet. It has no sensory cells. What is retina and optic nerve? Retina and optic nerve, ಸೊ ಮೀಟ್ ಆಗುತ್ತಲ್ಲ, ಸೊ ಅದನ್ನು ನಾವೇನು ಹೇಳ್ತೀವಿ, ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ಇಟ್ ಹ್ಯಾಸ್ ನೋ ಸೆನ್ಸರಿ ಸೆಲ್ಸ್, ದೆರ್ ಈಸ್ ನೋ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ದಿಸ್ ಸ್ಪಾಟ್ ಆನ್ ರೆಟಿನಾ. ಸೊ ಎಲ್ಲಿ ಎರಡು ಮೀಟ್ ಆಗುತ್ತಲ್ಲ ರೆಟಿನಾ ಮತ್ತು ಆಪ್ಟಿಕ್ ನರ್ವ್, ಸೊ ಅದನ್ನು ನಾವು ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ಸೊ ಇಲ್ಲಿ ಆವಾಗ ನಮಗೆ ಯಾವ ಇಮೇಜ್ ಕೂಡ ಕಾಣೋದಿಲ್ಲ. ಓಕೆನಾ? ಸೊ ಇಟ್ ಈಸ್ ಅ ಸ್ಮಾಲ್ ಪೋರ್ಷನ್ ವೇರ್ ದ ಆಪ್ಟಿಕ್ ನರ್ವ್ ಅಂಡ್ ರೆಟಿನಾ ವಿಲ್ ಮೀಟ್. ಸೊ it has no sensory cells. So ಇಲ್ಲಿ sensory cells present ಇರೋದಿಲ್ಲ. So hence no image will formed in the blind spot. Okay, so ಹಾಗಾದ್ರೆ ಈ blind spot ಅಲ್ಲಿ ನಮಗೆ ಕಾಣೋದಿಲ್ಲ. ಹೇಗೆ ಅಂತಂದ್ರೆ it is existence we can show the demonstration. Okay, so ಯಾವಾಗ ನಾವು ಒಂದು ಇಲ್ಲಿ ಪೇಪರ್ ಮೇಲೆ ಒಂದು ಶೀಟಲ್ಲಿ ಒಂದು ಕಡೆ ಕ್ರಾಸ್ ಮಾಡ್ಕೊಂಡಿರೋಣ, ಒಂದು ಕಡೆ ಈ ರೀತಿ ಡಾಟ್ನ ಬರ್ಕೊಂಡಿರೋಣ. ಓಕೆ, ಸೊ ಇಲ್ಲಿ ನಮ್ಮ ಹಾರ್ಮ್ಸಿಗೆ ಎಷ್ಟು ನಮಗೆ ಕೈಯಲ್ಲಿ ಎಷ್ಟು ದೂರ ಇಡೋಕ್ಕಾಗುತ್ತೋ ಅಷ್ಟು ದೂರ ನಾವು ಇಟ್ಕೋಬೇಕು ಆ ಶೀಟ್ನ. ಓಕೆ, ಸೊ ಆವಾಗ ನೆಕ್ಸ್ಟ್ ಫಸ್ಟು ನಾವು ಲೆಫ್ಟ್ ಐಸ್ನ ನಾವು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಸೊ ಆ ಶೀಟನ್ನು ಫಸ್ಟು ನಾವು ಕ್ರಾಸ್ ಮಾಡ್ಕೊಂಡು ನೋಡಬೇಕು. ಸೊ ಹಾಗೆ ನೋಡ್ತಾ ನೋಡ್ತಾ ನಾವು ಅದನ್ನು ಈ ಕಡೆ ಮೂವ್ ಮಾಡಬೇಕು. ಸೊ ಅವಾಗ ಅದು ನಮಗೆ ಕಾಣುತ್ತಾ? ನೋ. ಸೊ ಯಾವಾಗ ಅಲ್ಲಿ ರೆಟಿನಾ ಮತ್ತು ಆಪ್ಟಿಕ್ ನರ್ವ್ ಅಲ್ಲಿ ಮೀಟ್ ಆಗುತ್ತೆ, ಸೊ ಅಲ್ಲಿ ನಮಗೆ ಇಮೇಜಸ್ಸು ಕಾಣೋದಿಲ್ಲ. ಸೊ ಅದನ್ನು ನಾವು ಬ್ಲೈಂಡ್ ಸ್ಪಾಟ್ ಅಂತ ಕರಿತೀವಿ. ಸೊ ನೀವು ಟ್ರೈ ಮಾಡಿ ನೋಡ್ಬೋದು ಇದನ್ನು. ಓಕೆ, ಸೊ ದಿಸ್ ಇಂಪ್ರೆಷನ್ ಆಫ್ ಆನ್ ಇಮೇಜ್ ಡಸ್ ನಾಟ್, ಸೊ ಹೇಗೆ ನಮಗೆ ಇಮೇಜ್ ಕಾಣಿಸುತ್ತೆ ಅನ್ನೋದಕ್ಕೆ ಇನ್ನೊಂದು ಹೇಳ್ತೀನಿ. ಸೊ ಅದೇ ರೀತಿ ನೀವು ಒಂದು ಮ್ಯಾಜಿಕ್ ಬುಕ್ಸ್ ಇರುತ್ತೆ ನೋಡಿರ್ತೀರಾ,
ಸೊ ಹೇಗೆ ಅಂತಂದರೆ ಅದರಲ್ಲಿ ತುಂಬ ಪಿಕ್ಚರ್ಸ್ ಇರುತ್ತೆ. ಸೊ ಅದನ್ನು ನಾವು ಈ ರೀತಿ ಟರ್ನ್ ಮಾಡಿದರೆ ಸೊ ಅದು ನಮಗೇನಾಗುತ್ತೆ ಎರಡು ಒಂದೇ ಕಡೆ ಅನ್ನೋ ಹಾಗೆ ಕಾಣಿಸುತ್ತೆ. ಯಾಕೆ ಅಂದರೆ ಸೊ ನಮ್ಮ ರೆಟಿನಾ ನಮ್ಮ ಕಣ್ಮುಂದೆ ಇಮೇಜ್ ಬರುತ್ತಲ್ಲ ಅದು 1/16 ಸೆಕೆಂಡ್ ತನಕನೂ ಕೂಡ ನಮ್ಮ ಕಣ್ಣಲ್ಲಿ ಆ ಇಮೇಜು ಇರುತ್ತೆ. ಎಷ್ಟು? 1/16 ಸೆಕೆಂಡ್. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಆ ಇಮೇಜಸ್ಸು ಓ ಹೌದು ಇದೆ, ಇದು ನೆಕ್ಸ್ಟ್ ಕಂಟಿನ್ಯೂ ಆಗಿದೆ ಅಂತ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ಒಂದು ಕ್ರಿಯೇಷನ್ಸ್ ನೋಡ್ತೀರಾ ನೀವು ಬುಕ್ಕಲ್ಲಿ. ಸೊ ಒಂದು ಬಾಯ್ ಪಿಕ್ಚರ್ ಅಥವಾ ಒಂದು ಪಕ್ಷಿನೋ ಅಥವಾ ಅನಿಮಲ್ ಪಿಕ್ಚರೋ ನೋಡಬೇಕು ಅಂತಂದರೆ ಸೊ ಒಂದೊಂದು ಪೇಜಲ್ಲಿ ಅವರು ಒಂದೊಂದು ಪಾರ್ಟನ್ನು ಬಿಡಿಸಿರ್ತಾರೆ. ಓಕೆ, ಬಟ್ ಅದನ್ನು ಅವರು ರೊಟೇಟ್ ಮಾಡಬೇಕಾದ್ರೆ ಅಥವಾ ಒಂದು ಕಡೆಯಿಂದ ರೊಟೇಟ್ ಮಾಡಬೇಕಾದ್ರೆ ಏನಾಗುತ್ತೆ ಸೊ ನಮಗೆ ಆ ಇಮೇಜ್ ಪೂರ್ತಿ ಕಾಣ್ತಾನೇ ಇರುತ್ತೆ. ಸೊ ಕೊನೆಗೆ ನಮಗೆ ಆ ಇಮೇಜ್ ಒಂದೇ ಹಾಳೆಯಲ್ಲೇ ಬಂತು ಅಂತ ಅನ್ನೋ ರೀತಿ ಕಾಣುತ್ತೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಕಣ್ಣು ಮುಂದೆ ಬಂದು ಹೋಗ್ತಕ್ಕಂಥ ಇಮೇಜು 1/16 ಸೆಕೆಂಡ್ ಕೂಡ ತನಕ ಕೂಡ ನಮ್ಮ ಕಣ್ಣಲ್ಲಿ ಇಮೇಜು ಕಾಣ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ರೊಟೇಷನ್ ಫಾರ್ ಎಕ್ಸಾಂಪಲ್ ಒಂದು ಶೀಟಲ್ಲಿ ನೀವು ಬರ್ಡ್ ಪಿಕ್ಚರ್ನ ಬರೆದಿಟ್ಕೊಂಡು ಇನ್ನೊಂದು ಶೀಟಲ್ಲಿ ನೀವು ಅದರ ಕ್ರೇನ್ ಏನು ಪಂಜರ ಅಂತ ಹೇಳ್ತೀವಲ್ಲ ಆ ಪಿಕ್ಚರ್ನ ಬರೆದಿಟ್ಕೊಂಡು ಸೊ ಅವೆರಡು ಪಿಕ್ಚರ್ನ ಒಂದು ಇದಕ್ಕೆ ದಾರಕ್ಕೆ ಟೈ ಮಾಡಿಬಿಟ್ಟು ಸೊ ಅದನ್ನು ನೀವು ರೊಟೇಟ್ ಮಾಡ್ತಾ ಹೋದರೆ ಏನಾಗುತ್ತೆ ಸೊ ಅದು ನಿಮ್ಮ ಎರಡು ಒಂದೇ ಸತಿ ಪಕ್ಷಿ ಅದರೊಳಗೆ ಪಂಜರದೊಳಗೆ ಇದೆ ಅನ್ನಂಗೆ ನಿಮಗೆ ಕಾಣಿಸುತ್ತೆ. ಸೊ ಆಕ್ಟಿವಿಟಿ ನಿಮ್ಮ ಬುಕ್ಕಲ್ಲಿದೆ. ಸೊ ಇಟ್ ಈಸ್ ಎ ಬರ್ಡ್ ಇನ್ ಕೇಜ್ ಅಂತ ಅಂದ್ಬಿಟ್ಟು ಸೊ ಇದರಿಂದ ನಿಮ್ಮ ಮ್ಯಾಜಿಕ್ ಇದರಲ್ಲಿ ಬುಕ್ಕಲ್ಲಿ ಕೂಡ ನೋಡ್ಬೋದು ಅಥವಾ ನೀವು ನೋಡಿರ್ತೀರ ಟಿ ವಿಯಲ್ಲಿ ತುಂಬ ಜನ ಈ ರೀತಿ ಟ್ರೈ ಮಾಡಿರ್ತಾರೆ. ಸೊ ಎಷ್ಟು ಪರ್ ಸೆಕೆಂಡಿಗೆ ಅದು ಮೂವ್ ಆಗುತ್ತೆ, ರೊಟೇಟ್ ಮಾಡ್ತೀವಿ ನಾವು ಪೇಜಸ್ನ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟು ಸೆಕೆಂಡ್ಸ್ ತನಕ ನಮ್ಮ ಕಣ್ಣು ಎದುರಿಗೆ ಆ ಇಮೇಜು ಇರುತ್ತೆ. ಸೊ ಇದಿಷ್ಟು ನಮ್ಮ ಐನ ಕೆಲಸಗಳು. ಸೊ ಹೇಗೆ ಅದರಲ್ಲಿ ಹೊರಗಡೆ ಇರ್ತಕ್ಕಂಥ ಪಾರ್ಟ್ಸು ಹೇಗೆ ಕೆಲಸ ಮಾಡುತ್ತೆ, ಯಾವುದರಿಂದ ಏನೇನು ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಐಯನ್ನು ನಾವು ನೋಡಿದ್ವಿ. ಸೊ ದಟ್ ನೇಚರ್ ಹ್ಯಾಸ್ ಪ್ರೊವೈಡೆಡ್ ಐಸ್ ವಿತ್ ಐಲಿಡ್ಸ್ ಟು ಪ್ರಿವೆಂಟ್ ದ ಡಸ್ಟ್ ಪಾರ್ಟಿಕಲ್ಸ್. ಸೊ ನಮಗೆ ಐಲಿಡ್ಸನ್ನು ಇದೆ. ಸೊ ಅದರಿಂದ ಏನಾಗುತ್ತೆ, ಐಲಿಡ್ಸ್ ನಾವು ಕ್ಲೋಸ್ ಮತ್ತು ಓಪನ್ ಮಾಡ್ತೀವಿ. ಸೊ ಯಾವಾಗ ನಮಗೆ ಧೂಳು ಬರಬಾರ್ದು ಅಥವಾ ಇನ್ಫೆಕ್ಷನ್ಸ್ ಆಗಬಾರ್ದು ಅಂದಾಗ ಏನಾಗುತ್ತೆ, ನಾವು ಅದನ್ನು ಕ್ಲೋಸ್ ಮತ್ತು ಓಪನ್ ಮಾಡೋ ಅಂತಹ ಸೃಷ್ಟಿನ ನಮ್ಮನೆ ನ್ಯಾಚುರಲ್ ಆಗಿ ನಮಗೆ ದೇವರು ಕೊಟ್ಟಿದ್ದಾರೆ ಅಲ್ವಾ. ಸೊ ವಿ ಕ್ಯಾನ್ ರೀಡ್ ಅಪ್ರಾಕ್ಸಿಮೇಟ್ಲಿ 25 ಸೆಂಟಿಮೀಟರ್ ದೂರದವರೆಗೂ ನಾವು ನೋಡಬಹುದು. ಓಕೆ, ಅಂತ ಕ್ಯಾರೆಕ್ಟರ್ ಕೂಡ ಇದೆ ಅಲ್ವಾ. ಸೊ ಇದಿಷ್ಟು ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಐ. ಆದರೆ ಕೆಲವೊಂದು ಸತಿ ನಮಗೆ ಕೆಲವೊಬ್ಬರಿಗೆ ದೂರದಲ್ಲಿರೋದು ಕಾಣಿಸಲ್ಲ, ಕೆಲವೊಬ್ಬರಿಗೆ ಹತ್ತಿರದಲ್ಲಿರೋದು ಕಾಣಿಸಲ್ಲ. ಸೊ ಯಾಕೆ ಹಾಗಾಗುತ್ತೆ ಹಾಗಾದರೆ? ಸೊ ಡ್ಯೂ ಟು ದ ಲೆನ್ಸ್. ಸೊ ಈ ಲೆನ್ಸ್ ನಮ್ಮ ಕಣ್ಣು ಒಳಗಡೆ ಏನಿದೆ ಆ ಲೆನ್ಸು ಅದು ಬರ್ತಾ 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 ಏನಾಗುತ್ತೆ, ಅದರ ಸ್ಟ್ರೆಂಗ್ತ್ ಕಮ್ಮಿ ಆಗ್ತಾ ಹೋಗುತ್ತೆ, ತೆಳುವಾಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಕೆಲವೊಬ್ಬರಿಗೆ ದೂರದಲ್ಲಿರೋದು ಕಾಣಿಸೋದಿಲ್ಲ, ಹತ್ತಿರದಲ್ಲಿರೋದು ಕಾಣಿಸುತ್ತೆ. ವಿ ಕ್ಯಾನ್ ಸಿ ದ ನಿಯರ್ ಆಬ್ಜೆಕ್ಟ್ಸ್ ಬಟ್ ವಿ ಕೆನಾಟ್ ಸಿ ದ ಫಾರ್ ಆಬ್ಜೆಕ್ಟ್ಸ್. For some persons they can see the far objects but they cannot see the near objects due to the strength of the lens are becoming low. So ಅಲ್ಲಿ ಏನಾಗುತ್ತೆ, ಲೆನ್ಸ್ನ ಪದರ ಇರುತ್ತಲ್ಲ ಸೊ ಅದು ಕಮ್ಮಿ ಆಗ್ತಾ ಬರುತ್ತೆ ಅದರ ಸ್ಟ್ರೆಂತ್. ಸೊ ಆವಾಗ ಏನಾಗುತ್ತೆ, ವಿ ಲಾಸ್ ಅವರ್ ವಿಷನ್ ಅಲ್ವಾ, ನೋಡೋ ದೃಷ್ಟಿಯನ್ನು ನಾವು ಕಳ್ಕೊತೀವಿ. ಸೊ ಅದನ್ನು ನಾವು ಏನಂತ ಕರಿತೀವಿ, ಕ್ಯಾಟರಾಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕ್ಯಾಟರಾಕ್ಟ್. ಸೊ ದಿಸ್ ಕ್ಯಾಟರಾಕ್ಟ್ ಅಂದರೆ ಸೊ ದಟ್ ದೆರ್ ಈಸ್ ಎ ಲಾಸ್ ಆಫ್ ವಿಷನ್, ಇಟ್ ಈಸ್ ಅ ಲೆನ್ಸ್ ರಿಮೂವ್ಡ್ ಆ್ಯಂಡ್ ಎ ನ್ಯೂ ಆರ್ಟಿಫಿಷಿಯಲ್. ಸೊ ಈ ಕ್ಯಾಟರಾಕ್ಟ್ ಆಗಿದಾಗ ಏನಾಗುತ್ತೆ, ಬರ್ತಾ ಬರ್ತಾ ವಯಸ್ಸಾದಾಗೆಲ್ಲ ನೀವು ಕೇಳಿರ್ಬೋದು, ನಿಮ್ಮ ಮನೆಯಲ್ಲಿ ನಿಮ್ಮ ಗ್ರ್ಯಾಂಡ್ ಫಾದರ್ಸ್ ಇರ್ತಾರೆ. ಸೊ ಅವ್ರಿಗೆ ಹೇಳ್ತಾ ಇರ್ತಾರೆ, ಕಣ್ಣು ಕಾಣಿಸ್ತಾ ಇಲ್ಲ, ದೂರದಲ್ಲಿರೋದು ಕಾಣಿಸೋದಿಲ್ಲ, ಹತ್ತಿರದಲ್ಲಿರೋದು ಕಾಣಿಸೋದಿಲ್ಲ ಅಂತ. ಯಾಕೆ? ಸೊ ದೆನ್ ಅವಾಗ ಏನು ಮಾಡ್ತಾರೆ, ಡಾಕ್ಟರ್ಸ್ ನಾವು ಅಕಸ್ಮಾತ್ ನಾವು ಡಾಕ್ಟರ್ನ ವಿಸಿಟ್ ಮಾಡಿದಾಗ ಏನು ಮಾಡ್ತಾರೆ, ಸೊ ಈಗಿನ ಮಾಡ್ರನ್ ಟೆಕ್ನಿಕ್ಸಲ್ಲಿ, ಮಾಡ್ರನ್ ಸೈಂಟಿಫಿಕ್ ಟೆಕ್ನಿಕ್ಸಲ್ಲಿ ಸೊ ನಾವು ಆ ಲೆನ್ಸನ್ನು ಇರ್ತಕ್ಕಂಥ ಲೆನ್ಸನ್ನು ತೆಗೆದುಬಿಟ್ಟು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಲೆನ್ಸನ್ನು ಹಾಕ್ತಾರೆ ಅಲ್ವಾ. ಸೊ ಅದರಿಂದ ನಮಗೆ
ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಇಂಪೇರ್ಡ್, ಸೊ ನಮಗೆ ಫಾರ್ ಆಬ್ಜೆಕ್ಟ್ಸ್ ಮತ್ತು ನಿಯರ್ ಆಬ್ಜೆಕ್ಟ್ಸ್ನ ಕಾಣೋದಿಲ್ವಲ್ಲ, ಸೊ ಅದಕ್ಕೆ ನಾವು ಕ್ಯಾಟರಾಕ್ಟ್ ಅಂತ ಕರಿತೀವಿ. ಸೊ ಈ ರೀತಿ ನಮಗೆ ಕಾಣಿಸದೇ ಇರೋ ಹಾಗೆ ಆಗಲಿಲ್ದಾಗ, ಸೊ ಅದು ತುಂಬ ಲೆನ್ಸ್ ಚೆಕ್ ಮಾಡ್ತಾರೆ. ಫಸ್ಟು ನಮ್ಮ ಕಣ್ಣೊಳಗಡೆ ಲೆನ್ಸ್ ಇರುತ್ತಲ್ಲ, ಅದಕ್ಕೆ ಎಷ್ಟು ಶಕ್ತಿ ಇದೆ, ಹೇಗಾಗಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ. ಸೊ ಆವಾಗ ಅದನ್ನು ರೀಪ್ಲೇಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಲೆನ್ಸನ್ನು ಹಾಕಿಬಿಟ್ಟು ಈ ಒರಿಜಿನಲ್ ಆಗಿ ನಮ್ಮ ಕಣ್ಣಲ್ಲಿ ಏನಿರುತ್ತಲ್ಲ ಆ ಲೆನ್ಸನ್ನು ತೆಗೆದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕಿ, ಸೊ ದೇ ವಿಲ್ ಮೇಕ್ ಸಿಂಪ್ಲರ್ ಆ್ಯಂಡ್ ಸೇಫರ್. ಸೊ ಅದರಿಂದ ನಾವು ನೋಡ್ಬೋದು. ಓಕೆ, ಆಬ್ಜೆಕ್ಟ್ಸ್ನ ಕರೆಕ್ಟಾಗಿ ನಮಗೆ ಕಾಣುತ್ತೆ. So this is all about the structure of human eye. Okay, so next topic, so these are all the parts of the eye, structure of the eye. So ಇದನ್ನೆಲ್ಲ ನೋಡಿದ್ವಿ. ಹಾಗಾದರೆ ಹೇಗನ ನಾವು ಕೇರ್ ಮಾಡಬೇಕು ನಮ್ಮ ಐಸ್ನ. ಓಕೆ, ಕೇರ್ ಆಫ್ ಐಸ್ ಹೇಗೆ ಮಾಡ್ಬೋದು? ಸೊ ಫಾರ್ ಎಕ್ಸಾಂಪಲ್, ಸೊ ನಿಮಗೆ ಈಗ ಎವ್ರಿ ವಿಸಿಟ್ ಮಾಡ್ತಾ ಇರಬೇಕು ಡಾಕ್ಟರ್ಸಿಗೆ. ಫಾರ್ ಎಕ್ಸಾಂಪಲ್ ಕಾಣಿಸಲ್ಲ ಅಂತ ಹೇಳಿ ಈಗ ತುಂಬ ಸಣ್ಣ ಹುಡುಗರು ಸ್ಪೆಕ್ಸ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಯಾಕೆ ಅಂತಂದರೆ ಸರಿಯಾಗಿ ವೆಜಿಟೇಬಲ್ಸ್ ಪ್ರೋಟೀನ್ಸ್ ಹೋಗ್ತಾ ಇರಲ್ಲ ಅವ್ರಿಗೆ ಅಲ್ವಾ. ಹಾಗಾದರೆ ಏನು ಮಾಡಬೇಕು? ಯೂಸ್ ಸ್ವೇಟಬಲ್ ಸ್ಪೆಕ್ಟಕಲ್ಸ್. ಸೊ ನಮಗೇನೋ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ಯಾವುದಾದ್ರು ಬೇರೆಯವ್ರ ಸ್ಪೆಕ್ಟನ್ನ ನಾವು ಯೂಸ್ ಮಾಡ್ಲಿಕ್ಕೆ ಆಗಲ್ವಲ್ವಾ. ಸೊ ವಿ ವಾಂಟ್ ಟು ವಿಸಿಟ್ ದ ಡಾಕ್ಟರ್ ಆ್ಯಂಡ್ ವಿ ವಾಂಟ್ ಟು ಚೆಕಪ್ ಅವರ್ ಐ. ಸೊ ಹೇಗಿದೆ ನಮ್ಮ ಐ ಕಂಡೀಷನ್ ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕು. ದೆನ್ ದೇ ವಿಲ್ suggest us any lenses we want, means so ಸ್ಪೆಕ್ಟ್ ಯೂಸ್ ಮಾಡಬೇಕು ಅಂತ ಇತ್ತು ಅಂದರೆ ದೇ ವಿಲ್ ಸಜೆಸ್ಟ್ ಅಸ್ ಅಲ್ವಾ. ಸೊ ಸುಮ್ಮನೆ ಯಾವುದ್ಯಾವುದೋ ಸ್ಪೆಕ್ಟ್ಸನ್ನು ಯೂಸ್ ಮಾಡಬಾರ್ದು. ಸೊ ಯೂಸ್ ಸ್ವೆಟಬಲ್ ಸ್ಪೆಕ್ಟಕಲ್ಸ್. ದೆನ್ ಸೆಕೆಂಡ್ ಒನ್ ಈಸ್ ಟೂ ಲಿಟಲ್ ಆರ್ ಟೂ ಹೈ ಲೈಟ್ ಈಸ್ ವೆರಿ ಬ್ಯಾಡ್ ಫಾರ್ ಅವರ್ ಐಸ್. more light or less light. Okay, more or less light. ಸೊ ತುಂಬ ಜಾಸ್ತಿ ಬೆಳಕನ್ನು ನಾವು ಯಾವಾಗಲೂ ನೋಡಬಾರ್ದು, ಅಥವಾ ತುಂಬ ಸಣ್ಣ ಲೈಟಲ್ಲಿ ಕೂಡ ನಾವು ಯಾವಾಗಲೂ ಓದಬಾರ್ದು, ಅಥವಾ ಯಾವಾಗಲೂ ಅದೇ ರೀತಿಯ ಇದರಲ್ಲಿ ಸರೌಂಡಿಂಗ್ಸಲ್ಲಿ ನಾವು ಇರಬಾರ್ದು. ಸೊ ಇಟ್ ಆಲ್ಸೋ ಕಾಸಸ್ ಅವರ್ ಹೈ ಸ್ಟ್ರೈನ್ ಆಗುತ್ತೆ, ಮತ್ತು ನಮಗೆ ತಲೆನೋವು, ಹೆಡೇಕ್ ಬರುತ್ತೆ ಇದರಿಂದ. ಸೊ ಯಾವಾಗಲೂ ಇಷ್ಟೇ ಕಮ್ಮಿ ಲೈಟಲ್ಲೇ ನಾವು ಓದ್ತಾ ಇದ್ರೆ, ಅಥವಾ ತುಂಬ ಬ್ರೈಟ್ ಲೈಟಲ್ಲಿ ಕಂಟಿನ್ಯೂಸ್ ಆಗಿ ನಾವು ಓದ್ತಾ ಇದ್ರೆ ಏನಾಗುತ್ತೆ? ಇಟ್ ವಿಲ್ ಕಾಸಸ್ ಹೆಡೇಕ್ ಆ್ಯಂಡ್ ಐಸ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಹೈಪರ್ ಟೆನ್ಷನ್ ಆಗುತ್ತೆ, ಮತ್ತು ಐಸ್ಗೆ ನೋಡಲಿಕ್ಕೆ ಸ್ಟ್ರೇನ್ ಆಗುತ್ತೆ. ಓಕೆ, ನೋಡಿ ಕಣ್ಣಿಗೆ ಸ್ಟ್ರೇನ್ ಆಗುತ್ತೆ. ಸೊ ಅದು ಹಾಗಾಗಬಾರ್ದು ಅಂದರೆ ಏನು ಮಾಡಬೇಕು? ವಿ ವಾಂಟ್ ಡಿಮ್, ಎರಡರ ಮಧ್ಯೆ ಇರ್ತಕ್ಕಂಥ ಲೈಟಲ್ಲಿ ನಾವು, ಮೀನ್ಸ್ ಮೀಡಿಯಮ್ ಲೈಟಲ್ಲಿ ನಾವು ಯಾವಾಗಲೂ ಓದ್ತಾ ಇರಬೇಕು. ಸೊ ಡು ನಾಟ್ ಲುಕ್ ಎಟ್ ದ ಸನ್ ಲೈಟ್ ಆ್ಯಂಡ್ ಮೋರ್ ಲೇಸರ್ ಲೈಟ್. ಸೊ ಲೇಸರ್ ಲೈಟ್ ಕೇಳಿದ್ದೀರಾ? ಸೊ ಡು ನಾಟ್ ಲುಕ್ ಅಟ್ ಲೇಸರ್ ಲೈಟ್ಸ್. ಸೊ ಲೇಸರ್ ಲೈಟ್ಸ್ ಆಗಿರ್ಬೋದು, ಅಥವಾ ಈ ತುಂಬ ಕಲರ್ಫುಲ್ ಸನ್ನಿಂದ ತುಂಬ ಡೈರೆಕ್ಟ್ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಲೈಟ್ಸ್ನು ಕೂಡ ನೋಡಬಾರ್ದು. ಸೊ ಇಟ್ ವಿಲ್ ಆಲ್ಸೋ ಅಫೆಕ್ಟ್ಸ್ ಅವರ್ ಐಸ್ ಅಲ್ವಾ. ಸೊ ಕಾರ್ನಿಯಾಯಿಂದ ಪಾಸಾಗಿ ಪ್ಯೂಪಿಲ್ಗೆಲ್ಲ ಹೋಗುತ್ತೆ. ಸೊ ಅವಾಗ ಅಲ್ಲಿ ತುಂಬ ಏನಾಗುತ್ತೆ? ಸ್ಟ್ರೇನ್, ಪ್ರೆಷರ್ ಹಾಕ್ದಾಗ ಆಗುತ್ತೆ ನಾವು, ಹೌದು ತಾನೆ. ಸೊ ಇಲ್ಲಿ ಈ ಲೇಸರ್ ಲೈಟ್ಸ್ ತುಂಬ ಡೇಂಜರ್. ಸೊ ಡೈರೆಕ್ಟಾಗಿ ನಮ್ಮ ಕಣ್ಣಿಗೆ ಬಿತ್ತು ಅಂದರೆ ಏನಾಗುತ್ತೆ? ನಮ್ಮ ಕಣ್ಣು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೆವರ್ ರಬ್ ಸೊ ಇದಂತೂ ತುಂಬ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೆವರ್ rub your eyes, never rub your eyes when dust particles enter your eyes. ಅಲ್ವಾ, ನಿಮ್ಮ ಕಣ್ಣಿಗೆ ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಬಿತ್ತು ಅಂದರೆ ಏನು ಮಾಡ್ತೀರಾ? ಸಡನ್ನಾಗಿ ರಬ್ ಮಾಡಲಿಕ್ಕೆ ಶುರು ಮಾಡ್ತೀರಾ. ಸೊ ಫಸ್ಟ್ ಅದನ್ನು ಮಾಡಬಾರ್ದು. ಫಸ್ಟ್ ಡಸ್ಟ್ ಏನಾದರೂ ಬಿದ್ದಾಗ ನಿಮ್ಗೆ ಇದ್ದಿದೆ ಅನಿಸಿದಾಗ ಏನು ಮಾಡಬೇಕು? ಕ್ಲೀನ್ ವಾಟರಲ್ಲಿ ಫಸ್ಟು ಐಸ್ನ ತೊಳ್ಕೊಬೇಕು, ಮೀನ್ಸ್ ಕ್ಲೀನ್ ಮಾಡ್ಕೋಬೇಕು. ಆವಾಗ ಡಸ್ಟ್ ಪಾರ್ಟಿಕಲ್ಸ್ ಹೊರಗಡೆ ಬರುತ್ತೆ. ಅದು ಬಿಟ್ಬಿಟ್ಟು ನಾವು ಏನಾದರೂ ರಬ್ ಮಾಡ್ತಾ ಹೋದ್ವಿ ಅಂದರೆ
ಸೊ ಆ ಡಸ್ಟ್ ಪಾರ್ಟಿಕಲ್ ಇನ್ನೂ ಒಳಗೆ ಹೋಗ್ಬಿಟ್ಟು ರೆಟಿನಾಗೆ ಅಥವಾ ಪ್ಯೂಪಿಲಿಗೆ ಅಫೆಕ್ಟ್ ಮಾಡುತ್ತೆ. ಸೊ ಆಲ್ವೇಸ್ ರೀಡ್ ಅಟ್ ಎ ನಾರ್ಮಲ್ ಡಿಸ್ಟೆನ್ಸ್ ಫಾರ್ ವಿಷನ್. ಸೊ ಕೆಲವೊಬ್ರು ತುಂಬ ಹತ್ತಿರ ಯಾವಾಗಲೂ ಇಷ್ಟೇ ಹತ್ತಿರ ಇಟ್ಕೊಂಡು ನೋಡ್ತಾ ಇರ್ತಾರೆ, ಇನ್ನು ಕೆಲವೊಬ್ರು ದೂರ ಇಟ್ಕೊಂಡು ನೋಡ್ತಾ ಇರ್ತಾರೆ. ತುಂಬ ಹತ್ತಿರ ಇಟ್ಕೊಂಡು ಅಥವಾ ದೂರ ಇಟ್ಕೊಂಡು ನೋಡಿದ್ರೆ ಏನಾಗುತ್ತೆ, ಸ್ಟ್ರೈನ್ ಆಗುತ್ತೆ. ಸೊ ಅದು ನಮಗೆ ಐಸ್ಗೆ ಪ್ರೆಷರ್ ಹಾಕ್ದಾಗುತ್ತೆ ಅಲ್ವಾ. ಸೊ ಇದರಿಂದ ನಮ್ಮ ಐಸ್ನ ಕಳ್ಕೊಳೋದು ಅಥವಾ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಮೆಥಡ್ಸ್ ಟು ಕೇರ್ ಅವರ್ ಐಸ್ ಅಲ್ವಾ. ಸೊ ಹಾಗಾದರೆ ಇನ್ನೂ ಏನು ಮಾಡ್ಬೋದು ನಮ್ಮ ಕಣ್ಣು ಚೆನ್ನಾಗಿರಬೇಕು ಅಂದರೆ, ಸೊ ವಿ ವಾಂಟ್ ಟು ಟೇಕ್ ದ ವಿಟಮಿನ್ಸ್ ಪ್ರೋಟೀನ್ ಪ್ರಾಪರ್ಲಿ. ಸೊ ನಮ್ಮ ಕಣ್ಣು ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು, ವಿಟಮಿನ್ ಎ ಇರ್ತಕ್ಕಂತಹ ಫುಡ್ಸ್ನ ನಮ್ಮ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ನಾವು ದಿನ ಊಟ ಮಾಡೋದ್ರಲ್ಲಿ ಯಾವಾಗಲೂ ಇರಬೇಕು. ಸೊ ಹಾಗಾದರೆ ಈ ವಿಟಮಿನ್ ಎ ಎಲ್ಲೆಲ್ಲಿ ಸಿಗುತ್ತೆ, ಗ್ರೀನ್ ವೆಜಿಟೇಬಲ್ಸಲ್ಲಿ ಸಿಗುತ್ತೆ, ಎಗ್, ಮಿಲ್ಕ್. ಸೊ ಇದರಲ್ಲೆಲ್ಲ ವಿಟಮಿನ್ ಎ ಪ್ರೆಸೆಂಟ್ ಇರುತ್ತೆ. ಸೊ ಇಫ್ ಯು ವಾಂಟ್ ಅವರ್ ಐ ಶುಡ್ ಬಿ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರೆಂಗ್ ಮೀನ್ಸ್ ವಿ ವಾಂಟ್ ಟು ಯೂಸ್ ವಿಟಮಿನ್ ಎ ಇನ್ ಅವರ್ ಬ್ಯಾಲೆನ್ಸ್ಡ್ ಡಯಟ್. ಸೊ ಡೈಲಿ ನಮ್ಮ ಊಟದಲ್ಲಿ ವಿಟಮಿನ್ ಎ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಫುಡ್ಡನ್ನು ನಾವು ತಗೊಳ್ತಾನೆ ಇರಬೇಕು. ಸೊ ಇಲ್ಲಾಂದರೆ ಏನಾಗುತ್ತೆ, ಸೊ ಇಟ್ ಅಕ್ಕರ್ಸ್. ಸೊ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಹುಟ್ಟಿದಾಗಿಂದಲೇ ಬೈ ಬರ್ತ್ ದೆ ಕಾಂಟ್ ಸಿ ಅಲ್ವಾ. ಸೊ ಅದನ್ನು ನಾವು ಕಂಪ್ಲೀಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ ಅಲ್ವಾ. ಸೊ ಅದೇ ರೀತಿ ಯಾರಾದರೂ ಮಧ್ಯ ಆಕ್ಸಿಡೆಂಟ್ ಆದಾಗ ಅಥವಾ ರೆಟಿನಾಗೆ ತುಂಬ ಹೊಡೆತ ಬಿದ್ದು ಕಣ್ಣನ್ನು ಕಳ್ಕೊಂಡಿರ್ತಾರೆ ಅಲ್ವಾ. ಸೊ ಅದನ್ನು ನಾವು ವಿಜುವಲಿ ಇಂಪೇರ್ಡ್ ಪರ್ಸನ್ ಅಂತ ಕರಿತೀವಿ. ಏನಂತ ಕರಿತೀವಿ ಅವ್ರನ್ನ, ವಿಜುವಲಿ impaired persons. ಸೊ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಅಥವಾ ಏನೋ ಕಣ್ಣಿಗೆ ಏಟಾಗ್ಬಿಟ್ಟು ನಾವು ಕಣ್ಣು ಕಳ್ಕೊತೀವಿ. ಸೊ ಅದನ್ನು ಯೂಶಲಿ ಇಂಪೇರ್ಡ್ ಪರ್ಸನ್ಸ್ ಅಂತ ಕರೀತಾರೆ. ಆದರೆ ಪರ್ಮನೆಂಟಾಗಿ ಕಣ್ಣೇ ಕಾಣ್ದಿರೋ ಹಾಗಾಗುತ್ತಲ್ಲ ಅವರಿಗೆ ಬ್ಲೈಂಡ್ನೆಸ್ ಅಥವಾ ಕಣ್ಣು ಪೂರ್ತಿ ಕಳ್ಕೊಂಡ್ಬಿಟ್ಟಿರ್ತಾರೆ, ಆಕ್ಸಿಡೆಂಟ್ ಆದಾಗಲೂ ನೋಡೋಕ್ಕೆ ಬರೋದಿಲ್ಲ. ಸೊ ಅಂಥವ್ರಿಗೆ ನಾವು ಬ್ಲೈಂಡ್ನೆಸ್ ಅಂತ ಕರಿತೀವಿ. ಅದೇ ರೀತಿ ದೂರ ಇರೋದು ಕಾಣಲ್ಲ, ಹತ್ತಿರ ಇರೋದು ಕಾಣಲ್ಲ ಅಂತ ಏನು ಹೇಳಿದ್ವಿ ಅಲ್ಲ. ಸೊ ಅವ್ರಿಗೆ ವಿಜುವಲಿ ಅಥವಾ ಕಣ್ಣಿಗೆ ಕಾಣಿಸ್ದಲೇ ಇರೋರಿಗೆ ವಿಜುವಲಿ ಇಂಪೇರ್ಡ್ ಪರ್ಸನ್. ಸೊ ಎರಡೇ ರೀತಿ ಆಗುತ್ತೆ, ಕಣ್ಣು ಪೂರ್ತಿ ಕಾಣಿಸ್ಲಿಲ್ಲ ಅಂದ್ರೂ ಅವ್ರನ್ನ ನಾವೇನು ನೋಡಿದ್ರು ಕಾಣೋದಿಲ್ಲ. ಅದೇ ರೀತಿ ಅರ್ಧಂಬರ್ಧ ಮೀನ್ಸ್ ಹತ್ತಿರದಲ್ಲಿರೋದು ಕಾಣಲ್ಲ, ದೂರದಲ್ಲಿದ್ರು ಕಾಣಲ್ಲ. ಸೊ ಅದನ್ನು ನಾವು ಈ ಲೆನ್ಸ್ ಹಾಕ್ಬಿಟ್ಟು ಅಥವಾ ಸರಿ ಮಾಡ್ಬೋದು. ಬಟ್ ಕಂಪ್ಲೀಟಾಗಿ ಕಾಣ್ದಲೇ ಇರೋರ್ಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾದರೆ ಈ ವಿಜುವಲಿ ಇಂಪೇರ್ಡ್ ಪರ್ಸನ್ಸ್ ಇದ್ರೂ ಸೊ ಕೆಲವೊಂದು ವಿಜುವಲ್ ಏಡ್ಸ್ನ ಅಥವಾ ಆಪ್ಟಿಕಲ್ ಏಡ್ಸನ್ನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ಟ್ರೈನ್ ಮಾಡ್ತಾರೆ. ಸೊ ಹಾಗಾದರೆ ಹೇಗೆ ಅವ್ರನ್ನ ಟ್ರೈನ್ ಮಾಡ್ತಾರೆ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ಸ್ ದೇ ಆರ್ ಆಲ್ಸೋ ಕ್ಯಾನ್ ರೀಡ್ ಆ್ಯಂಡ್ ರೈಟ್. ಹೇಗೆ ಹಾಗಾದರೆ ಈ ರೀತಿ ಇರ್ತಕ್ಕಂಥ ಪರ್ಸನ್ಸಿಗೆ ಏನು ಸೊಲ್ಯೂಷನ್ ಅಂತಂದರೆ ಬ್ರಾಲಿ ಸಿಸ್ಟಮ್. ಏನಂತ ಕರಿತೀವಿ, ಬ್ರಾಲಿ ಸಿಸ್ಟಮ್. ಓಕೆ. So this Braille system is discovered by Braille. So his name only ಅವರ ಹೆಸರನ್ನೇ ಇಟ್ಟಿದ್ದಾರೆ. ಓಕೆ. ಸೊ Braille system. So it discovered by Braille. He is also a visually impaired person. ಓಕೆ. ಸೊ ಅವರೇ ಈ ಸಿಸ್ಟಮನ್ನು ಕಂಡು ಹಿಡಿದಿದ್ದು. ಹೇಗೆ ಇದರಲ್ಲಿ ಏನಿರುತ್ತೆ ಅಂದರೆ ಇಟ್ ಈಸ್ ಲೈಕ್ ಎ ಕ್ಯಾರೆಕ್ಟರ್ಸ್. ಓಕೆ. ಸೊ ಒಂದು ಲೆಟರಿಗೆ ಒಂದು ಪ್ಯಾಟ್ರನನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಎಗೆ ಅಂತ. So we want to choose the letter A. So we want to see that letter is A. ಅವ್ರಿಗೆ ಗೊತ್ತಾಗಬೇಕು ಅಂತಂದರೆ some pattern, not like this, it is just like that. ಓಕೆ. ಸೊ ಈ ರೀತಿ ಏನೋ ಒಂದು ಪ್ಯಾಟ್ರನ್ ಇರುತ್ತೆ. ಓಕೆ. ಸೊ ಆ ಪ್ಯಾಟ್ರನನ್ನು ಅವರು ಕೊಟ್ಟಿರ್ತಾರೆ. ಸೊ ವಿಜುವಲಿ ಕಾಣಲಿಲ್ಲ ಅಂದರೆ ಏನು ಮಾಡ್ಬೋದು, ದೆ ಕ್ಯಾನ್ ಟಚ್ ಅಲ್ವಾ. ಸೊ ಕೈ ಇರುತ್ತೆ. ಸೊ ಥ್ರೂ ದ್ಯಾಟ್ ಟಚಿಂಗ್ ಆರ್ ಇಟ್ ಮೇ ಬಿ ಲಿಸ್ನಿಂಗ್. ಸೊ ಇವೆರಡರಿಂದ ಅವ್ರಿಗೆ ನಾವು ಓದೋದು ಬರೆಯೋದನ್ನು ನಾವು ಗೈಡ್ ಮಾಡ್ಬೋದು. ಬಟ್ ಬೈ ಟಚಿಂಗ್ ಥ್ರೂ ಅವರ್ ಹ್ಯಾಂಡ್ಸ್. ಸೊ ಅದನ್ನು ಬ್ರೈಲಿ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಟ್ ಈಸ್ ಆಫ್ ಎ
ಮೇನ್ಲಿ ಕನ್ಸಿಸ್ಟ್ ಆಫ್ 63 ಡಾಟ್ ಇರ್ತಕ್ಕಂಥ ಪ್ಯಾಟರ್ನ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಒಂದೊಂದು ಲೆಟರ್ ಅಥವಾ ಕಾಂಬಿನೇಷನ್ ಆಫ್ ವರ್ಡ್ಗೆ ಒಂದೊಂದು ರೀತಿಯಾದಂತಹ ಪ್ಯಾಟರ್ನ್ ಇರುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅದು. ಸೊ ಈ ಪ್ಯಾಟರ್ನ್ಸ್ ಡಾಟ್ಸ್ ಏನ ರೆಪ್ರೆಸೆಂಟ್ ಮಾಡುತ್ತೆ, ಕೆಲವೊಂದು ವರ್ಡ್ಸ್ ಕೆಲವೊಂದು ಲೆಟರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಬ್ರಾಲಿ ಸಿಸ್ಟಮ್ ಇಂದ ಏನು ಉಪಯೋಗ ಅಂದರೆ, ವಿಜುವಲಿ ಇಂಪೇರ್ಡ್ ಪರ್ಸನ್ಸ್ ಇರ್ತಕ್ಕಂಥ ಕಣ್ಣು ಯಾರಿಗೆ ಕಾಣಲ್ಲ, ಸೊ ಅವರು ಇದನ್ನು ಈ ಸಿಸ್ಟಮನ್ನು ಯೂಸ್ ಮಾಡ್ಬೋದು. ಸೊ ಸಿಸ್ಟಮ್ ಯೂಸ್ ಮಾಡಿಬಿಟ್ಟು ಓದ್ಲೂಬೋದು, ಬರೀಲೂಬೋದು. ಸೊ ಅದೇ ರೀತಿ ಸೊ ಈ ರೀತಿ ವಿಜುವಲಿ ಇಂಪೇರ್ಡ್ ಪರ್ಸನ್ ಇದ್ದರೂ ಕೂಡ ತುಂಬ ಜನ ತುಂಬ ಫೀಲ್ಡಲ್ಲಿ ತುಂಬ ಹೆಸರನ್ನು ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇವರೇ ಆಗಿರ್ಬೋದು ಬ್ರಾಲಿ. ಸೊ ಇವರೇ ವಿಜುವಲಿ ಇಂಪೇರ್ಡ್ ಪರ್ಸನ್ ಆಗಿದ್ರೂ ಕೂಡ ಈ ರೀತಿಯಾದಂಥ ಸಿಸ್ಟಮ್ನ ತಂದಿದ್ದಾರೆ, ಹೌದು ತಾನೆ? ಸೊ ಅದೇ ರೀತಿ ತುಂಬ ಜನ ಸೈಂಟಿಸ್ಟ್ ಆಗಿದ್ದಾರೆ, ತುಂಬ ಜನ ಪ್ಲೇಯರ್ಸ್ ಆಗಿರ್ತಾರೆ, ಅಥವಾ ಸಿಂಗಿಂಗ್ ಹಾಡ್ತಾ ಇರ್ತಾರೆ. ಸೊ ಈ ಥರ ಫೀಲ್ಡಲ್ಲೆಲ್ಲ ತುಂಬ ರಿಸರ್ಚ್ ಮಾಡಿರೋರು ಅಥವಾ ತುಂಬ ಹೆಗ್ಗಳಿಕೆಯನ್ನು ತೊಗೊಂಡಿರೋರು ಕೂಡ ಇದ್ದಾರೆ. ಸೊ ವಿಜುವಲಿ ಇಂಪೇರ್ಡ್ ಪರ್ಸನ್ ಆದರೆ ನಾವು ಏನು ಓದೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ ಅನ್ನೋದನ್ನು ಈ ಸಿಸ್ಟಮಿಂದ ನಾವು ಅವಾಯ್ಡ್ ಮಾಡ್ಬೋದು. ಸೊ ಈ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನಾವು ಅವ್ರಿಗೂ ಕೂಡ ಓದಲಿಕ್ಕೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು. ಸೊ ಅದೇ ರೀತಿ ಈ ಬ್ರೈಲಿ ಸಿಸ್ಟಮಲ್ಲಿ ಫುಲ್ ಕಂಪ್ಲೀಟಾಗಿ ಕಣ್ಣು ಕಾಣದಲೇ ಇರೋರಿಗೆ ಏನು ಮಾಡ್ತಾರೆ, ಸೊ ಆಡಿಯೋ ಮುಖಾಂತರ ಆಪ್ಟಿಕಲ್ ಮತ್ತು ನಾನ್ ಆಪ್ಟಿಕಲ್ ಏಡ್ಸ್ ಅಂತ ಕೂಡ ಇದೆ. ಸೊ ಹಾಗಾದರೆ ನಾನ್ ಆಪ್ಟಿಕಲ್ ಅಂದರೆ ಹೂ ಇಸ್ ಕಂಪ್ಲೀಟ್ಲಿ ವಿಜುವಲಿ ಚಾಲೆಂಜ್. ಸೊ ಅವರು ಇದನ್ನು ಉಪಯೋಗಿಸ್ತಾರೆ, ಯಾವುದನ್ನು, ಆಪ್ಟಿಕಲ್ ಏಡ್ಸನ್ನು ಉಪಯೋಗಿಸ್ತಾರೆ. ಸೊ ಹಾಗಾದರೆ ನಾನ್ ಆಪ್ಟಿಕಲ್ ಏಡ್ಸ್ ಅಂದರೆ ಏನು? ಆಪ್ಟಿಕಲ್ ಏಡ್ಸ್ ಮೀನ್ಸ್ who is visually completely visually challenges, so those will use these aids. Okay, like that optical aids means so who are partially aids visually impaired persons ಆಗಿರ್ತಾರಲ್ಲ ಅವರು ಯೂಸ್ ಮಾಡ್ತಾರೆ. ಸೊ ಹಾಗಾದರೆ ಆಪ್ಟಿಕಲ್ ಅಂದರೆ ನಾನ್ ಆಪ್ಟಿಕಲಲ್ಲಿ ಯಾವ್ಯಾವ ರೀತಿ ಏಡ್ಸನ್ನು ಯೂಸ್ ಮಾಡ್ತಾರೆ ಅಂತ ಅಂದರೆ, ನಾನ್ ಆಪ್ಟಿಕಲ್ aids and optical aids. Okay, so optical aids means visually aid, tactual aids, auditory aids. Auditory, tactual. ಆಡಿಟರಿ ಅಂತ ಹೇಳಿದೆ ನಿಮಗೆ. ಸೊ ಕೇಳಿಸ್ಕೊಳ್ಳೋದ್ರ ಮುಖಾಂತರ ಕೆಲವೊಂದು ಕ್ಯಾಸೆಟ್ಸ್ ಇರುತ್ತೆ ಅಥವಾ ಕೆಲವೊಂದು ರೆಕಾರ್ಡಿಂಗ್ಸ್ ಇರುತ್ತೆ. ಸೊ ಅದ್ರ ಮುಖಾಂತರ ಅವರಿಗೆ ಏನು ಮಾಡ್ತಾರೆ, ಹೇಳ್ಕೊಡ್ತಾ ಹೋಗ್ತಾರೆ ಹೇಗೆ ಓದೋದು ಅಂದ್ಬಿಟ್ಟು. ಅದೇ ರೀತಿ ಟ್ಯಾಕ್ಚುವಲ್ ಅಂದರೆ ಥ್ರೂ ಟಚಿಂಗ್. ಸೊ ಅವರಿಗೆ ಆ ರೀತಿಯಾಗಿ ಆಪ್ಟಿಕಲ್ ಮತ್ತು ಏಡ್ಸ್ ಮುಖಾಂತರ, ಈ ಏಡ್ಸ್ ಮುಖಾಂತರ ಅವ್ರಿಗೆ ಓದಲಿಕ್ಕೆ ಬರೀಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ದಿಸ್ ಆಡಿಟರಿ ಏಡ್ಸ್ ಆ್ಯಂಡ್ tactual aids and visual aids and also electronic aids. Okay, so electronic aids, auditory aids, tactual aids na use ಮಾಡಿಬಿಟ್ಟು ಸೊ ಪರ್ಮನೆಂಟ್ ಆಗಿ ಯಾರಿಗೆ ಕಣ್ಣು ಕಾಣಿಸ್ತಾ ಇರೋದಲ್ವಾ, ಸೊ ಅವರಿಗೆ ಟ್ರೈನ್ ಮಾಡ್ತಾರೆ. ಹಾಗೆ ಆಪ್ಟಿಕಲ್ ಏಡ್ಸ್ ಅಂದರೆ ಏನು? ಸೊ ಹಿಯರ್ ಕಾಂಟ್ಯಾಕ್ಟ್ ಲೆನ್ಸ್. ಸೊ ಇನ್ ಆಪ್ಟಿಕಲ್ aids we are using contact lens, magnifiers, optical magnifiers and telescope. Okay, so this is for non-optical aids, is for completely visual impaired persons. Okay, they can hear, they can read and write through these aids, auditory aids and tactual aids, by listening to some cassettes or recorded things and by touching the patterns, as I said in Braille system. Okay, so for this system, from that system they can learn to read and write. So like that same, so who are partially visually impaired, optical, they will use the optical aids. How means? So contact lens, magnifiers and telescope. Okay, by using these contact lenses and magnifiers and telescopes, so they can read and write. Okay, so these are the aids which are used by visually impaired persons. Through this they can read and write. Okay, so this will complete our chapter light.
ಥ್ಯಾಂಕ್ ಯು.